ಮಂಗಳೂರು ವಿಮಾನ ದುರಂತದಲ್ಲಿ ಬದುಕುಳಿದಂಥ ಪ್ರಯಾಣಿಕ ಫಾರೂಕ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಫಾರೂಕ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಮಂಗಳೂರು ವಿಮಾನ ದುರಂತ ಬಹುಶಃ ಕರ್ನಾಟಕ ಯಾವತ್ತಿಗೂ ಆ ದುರಂತವನ್ನು ಮರೆಯೋಕ್ಕಾಗಲ್ಲ. ಆ ದುರಂತದಲ್ಲಿ ಓವರ್ ಶೂಟ್ ಆಗಿಬಿಟ್ಟಿತ್ತು ಮಂಗಳೂರಿನ ಟೇಬಲ್ ಟಾಪ್ ಏರ್ಪೋರ್ಟ್ನಲ್ಲಿ. ಅಂದರೆ ಎಲ್ಲಿ ವಿಮಾನ ಇಳಿಯಬೇಕಿತ್ತೋ, ಯಾವ ಜಾಗದಲ್ಲಿ ನಿಗದಿಯಾದ ಸ್ಥಳದಲ್ಲಿ ಇಳಿಯಬೇಕಾಗಿತ್ತೋ ಅಲ್ಲಿಂದ ಕೆಲವೊಂದಷ್ಟು ಮೀಟರ್ಗಳ ದೂರದಲ್ಲಿ ಅದು ಪಿಚ್ ಆಗಿತ್ತು. ಹಾಗಾಗಿ ಅಲ್ಲಿ ಟೇಬಲ್ ಟಾಪ್ ಅಂದರೆ ನಿಮಗೆ ತುಂಬ ವಿಶಾಲವಾದಂಥ ರನ್ವೇ ಇರಲ್ಲ. ಅಲ್ಲಿ ಒಂದು ನಿಗದಿತ ಸ್ಥಳ ಇರುತ್ತೆ, ವಿಮಾನ ಇಳಿಯೋಕ್ಕೆ ಎಷ್ಟು ಬೇಕೋ ಅಷ್ಟೇ. ಸ್ವಲ್ಪ ಲೆಕ್ಕಾಚಾರ ಆ ಕಡೆ ಈ ಕಡೆ ಆದರೂ ಕೂಡ ಅದು ಜಾರು ಬಿಡುತ್ತೆ ಅಂಥೇಳಿ ಮೇಲಿಂದ ಜಾರು ಬಿಟ್ಟಿತ್ತು. ಈಗ ನಿನ್ನೆ ರಮೇಶ್ ಅನ್ನೋರು ಬದುಕುಳಿದ್ರು. ಉಮರ್ ಫಾರೂಕ್, ಇವತ್ತು ನೀವು 2010ರಲ್ಲೇ ಬದುಕುಳಿದಂಥವರು ನಮ್ಮೊಂದಿಗೆ ಇವತ್ತಿಗೆ ಮಾತಾಡ್ತಾ ಇದ್ದೀರಿ. ರಮೇಶರ ಮತ್ತು ನಿಮ್ಮ ಒಂದು ಹಣೆ ಬರಹವನ್ನು ನೀವು ನಂಬಿಕೊಂಡಂಥ ದೇವರುಗಳು ಪೆನ್ನಲ್ಲ ಯಾವುದೋ ಮಾರ್ಕರಲ್ಲಿ ಬರೆದಿರಬೇಕು ಅಂತ, ಯಾವುದೋ ಬಲವಾದ ಮಾರ್ಕರಲ್ಲಿ ಬರೆದ್ಬಿಟ್ಟಿದ್ದಾರೆ ಅಂತ ಹೇಳಿ. ಆ ಅನುಭವ ಹೇಗಿತ್ತು ಅಂತ ಹೇಳಿ, ಹೇಗೆ 100% ಸತ್ಯ. ಹೇಗೆ ಬದುಕು ಬಂದ್ರಿ ನೀವು ಹೊತ್ತಿಗೆ ಅಂತ? ಸರ್, ನಾವು ಬದುಕುವಂತ ಕನಸು ಕಂಡಿರ್ಲಿಲ್ಲ. ಆ ಸಮಯದಲ್ಲಿ ನಾವು ಪ್ರಾಣ ಹೋಗುವಂತ ಭಯದಲ್ಲಿ ಇದ್ದೀವಿ. ಅಚಾನಕ್ ಆಗಿ ನಮ್ಗೆ ಆ ಧೈರ್ಯ ಎಲ್ಲಿಂದ ಬಂತು? ಆ ದೇವರೇ ನಮ್ಗೆ ಅದು ಕರುಣಿಸಿದಂತದ್ದು. ಸೊ ನಾವು ಆ ಸಮಯದಲ್ಲಿ ರನ್ವೇಗೆ ಬಂದು ವಿಮಾನ ಬಡಿಯದ ಸಮಯದಲ್ಲಿ ನಾವು ಕುತ್ಕೊಂಡಿರುವಂತಹ ಸೀಟಿಯಿಂದ ನಮ್ಮ ಮುಖ ಎದುರುಗಡೆ ಇರುವಂತಹ ಸೀಟಿಗೆ ಬಡಿಯಿತು. ನಾವು ಸೀಟ್ ಬೆಲ್ಟ್ ಹಾಕಿದ್ರು ಮುಖ ಬಡಿಯಿತು. ಆ ಸಮಯದಲ್ಲಿ ನಮ್ಗೆ ರಿಯಲೈಸ್ ಆಯ್ತು, ಅಂದ್ರೆ ಇದೇನೋ ಅಪಘಾತ ಆಗಿದೆ ಅಂತ ಹೇಳಿ ನಾವು ಜೀವಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ವಿ. ಸೊ ಸಡನ್ ಆಗಿ ನಮ್ಗೆ ನಮ್ಮ ಬಲಭಾಗದಲ್ಲಿ ಅಲ್ಲ ಎಡಭಾಗದಲ್ಲಿ ಒಂದು ಹೊರಗಡೆಯಿಂದ ಬಿಸಿ ಗಾಳಿ ಬಂತು. ಈ ಗಾಳಿಯಲ್ಲಿ ನಾವು ನೋಡುವಾಗ ಹೊರಗಡೆಯ ದೃಶ್ಯ ಕಾಣ್ತಾ ಇತ್ತು. ಸೊ ಆ ದೃಶ್ಯದಿಂದ ನಾವು ಅಲ್ಲಿಂದ ಬಿಸಿ ಗಾಳಿನೂ ಬರ್ತಾ ಇತ್ತು, ಬೆಂಕಿ ಕಿಡಿನೂ ಬರ್ತಾ ಇತ್ತು. ಸೊ ನಾವು ಜೀವ ಕಾಪಾಡಕ್ಕೋಸ್ಕರ ಆ ಚಿಕ್ಕ ಒಂದು ಗ್ಯಾಪ್ ಇತ್ತು, ಹೋಲ್ ಇತ್ತು, ಅಲ್ಲಿಂದ ನಾವು ಹೊರಗಡೆ ಜಂಪ್ ಮಾಡಿದ್ವಿ. ಅಂದ್ರೆ ನಾನು ಕೇಳೋದು, ಅದ್ರದ್ದು ಬಿದ್ದ ತಕ್ಷಣವೇ ಅದು ಲ್ಯಾಂಡ್ ಆಯಿತು? ನೀವು ಹೇಳಿದ್ರೆ ಆ ವಿಮಾನ ಬಿತ್ತು ಅಂತ ಹೇಳ್ತಾ ಇದ್ದೀರಿ. ವಿಮಾನ ಲ್ಯಾಂಡ್ ಆಗಿದ್ದ, ಅದು ವಿಮಾನ ಬಿದ್ದಿದ್ದ ಅಂತ? ಅಲ್ಲ, ವಿಮಾನ ಲ್ಯಾಂಡ್ ಅಂದ್ರೆ ನೋಡಿ, ನಾವು ಬೆಳಿಗ್ಗೆ 6 ಗಂಟೆಗೆ ಮಂಗಳೂರು ಏರ್ಪೋರ್ಟ್ ಅಲ್ಲಿ ರೀಚ್ ಆಗ್ಬೇಕಿತ್ತು. ಏನು ತಾಂತ್ರಿಕ ದೋಷ ಆಗ್ಲಿ ಏನು ಎಂತಾನು ಮುನ್ಸೂಚನೆ ಏನು ಇರ್ಲಿಲ್ಲ. ನಾವು ಲ್ಯಾಂಡ್ ಆಗುವ 15 ನಿಮಿಷ ಮುಂಚೆ ಪೈಲಟ್ ಅವರು ಅನೌನ್ಸ್ ಮಾಡಿದ್ರು, ನಾವು ಸೇಫ್ ಆಗಿ ಮಂಗಳೂರು ತಲುಪ್ತಾ ಇದ್ದೀವಿ, ಕೆಲವೇ ಡಿಸ್ಟೆನ್ಸ್ ದೂರದಲ್ಲಿದ್ದೀವಿ, ನಾವೆಲ್ಲ ಖುಷಿಯಲ್ಲಿದ್ದೀವಿ. ಸೊ ಲ್ಯಾಂಡ್ ರನ್ವೇ ಟಚ್ ಆಗುವ ಸಮಯದಲ್ಲಿ ಜೋರಾಗಿ ಬಡಿಯಿತು ನೆಲಕ್ಕೆ, ರನ್ವೇಗೆ ಜೋರಾಗಿ ಬಡಿಯಿತು. ಅಂದ್ರೆ ನಾರ್ಮಲ್ ಸ್ಪೀಡ್ಗಿಂತ ಜಾಸ್ತಿ ಇತ್ತು ಅಲ್ಲಿ. ಬಡ್ದು ರನ್ವೇದು ಮಿಡಲ್ ಅಲ್ಲಿ ಲ್ಯಾಂಡ್ ಆಗಿರುವಂತದ್ದು. ರನ್ವೇ ಸ್ಟಾರ್ಟ್ ಪಾಯಿಂಟ್ ಗೆ ಎಲ್ಲಿ ಫ್ಲೈಟ್ ಲ್ಯಾಂಡ್ ಆಗ್ಬೇಕಿತ್ತು ಅದಕ್ಕಿಂತ ತುಂಬಾ ದೂರದಿಂದ ಮಿಡಲ್ ರನ್ವೇ ಅಲ್ಲಿ ಲ್ಯಾಂಡ್ ಆಗಿ ರನ್ವೇ ಡಿಸ್ಟೆನ್ಸ್ ಸಾಕಾಗಿಲ್ಲ ಲ್ಯಾಂಡಿಂಗ್ ಗೆ. ಪುನಃ ಅವರು ಟೇಕ್ ಆಫ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಆ ಸಮಯದಲ್ಲಿ ವಿಮಾನ ಬಡ್ದು ನಾವು ಒಳಗಡೆ ಇದ್ದವರು ನಮಗೆ ಏನು ಅನುಭವ ಆಯ್ತು, ನಾವೇನ್ ಎನ್ಸ್ಕೊಂಡ್ರಿ ಏನೋ ಟೈರ್ ಬ್ಲಾಸ್ಟ್ ಆಗಿದ್ಯಾ ಇಲ್ಲ ಬೇರೆ ಏನಾದ್ರು ಡಿಕ್ಕಿ ಆಗಿದ್ಯಾ ಅಂತ ಹೇಳಿ ನಮ್ಗೆ ಆ ಸಮಯದಲ್ಲಿ ಆ ತರ ಅನಿಸಿತು. ಸೊ ಸ್ವಲ್ಪ ಮುಂದೆ ಹೋದ್ಮೇಲೆ ಜೋರಾಗಿ ಬಿಸಿ ಗಾಳಿ ಬಂತು ಒಳಗಡೆ. ಬಿಸಿ ಗಾಳಿ ಜೊತೆ ಹೊಗೆನು ಬಂತು. ನಾವು 2 ರೆಕ್ಕೆಗಳ ನಡುವಲ್ಲಿ ಕುತ್ಕೊಂಡಿದ್ದೀವಿ. ನಾವು 8 ಜನ ಅದರಲ್ಲಿ ಬದುಕುಳಿದ್ದೀವಿ. 8 ಜನರು ಆ ರೆಕ್ಕೆಯ ಮಧ್ಯದಲ್ಲಿ ಕೂತಿದ್ವಿ. ಸೊ ನಾವು ಏನ್ ಮಾಡಿದೀವಿ ಅಂದ್ರೆ ಆ ಬಡಿದ ರೆಕ್ಕೆ ಯಾವ್ದೋ ಒಂದು ಕಂಬಕ್ಕೋ ಇಲ್ಲ ಒಂದು ದೊಡ್ಡದಾದ ಮರಕ್ಕೂ ಬಡಿ, ನಮ್ಗೆ ಗೊತ್ತಿರ್ಲಿಲ್ಲ ಒಳಗಡೆಯಿಂದ. ಸೊ ಆ ಬಡಿತ ಜಾಗದಲ್ಲಿ ಒಂದು ಚಿಕ್ಕದು ಹೋಲ್ ಆಯ್ತು. ಆ ಹೋಲಿಂದ ಬಿಸಿ ಗಾಳಿ ಆಮೇಲೆ ಬೆಂಕಿಯ ಕಿಡಿ ಹೊರಗಡೆಯಿಂದ ಒಳಗಡೆ ಬರ್ತಾ ಇತ್ತು. ಸೊ ನಾವು ಏನ್ ಮಾಡಿದ್ವಿ ಅಂದ್ರೆ ಜೀವ ರಕ್ಷಣೆಗೋಸ್ಕರ ಆ ಬರುವಂತ ಜಾಗದಲ್ಲಿ ನಾವು ಅಲ್ಲಿಂದ ಹೋಗಿ ಹೊರಗಡೆ ಪಾರಾಗ್ಲಿಕ್ಕೆ ಶ್ರಮ ಮಾಡಿದ್ವಿ. ಸೊ ನಾನು ಅದರಲ್ಲಿ ಕೊನೆಯದಾಗಿ ಬಂದೆ. ನನಗಿಂತ ಮುಂಚೆ 7 ಜನ ಅದೇ ಹೋಲಿಂದ ಹೊರಗಡೆ ಬಂದು ಪಾರದಿವಿ. ಸೊ ನಾವೇನ್ ಎನಿಸ್ಕೊಂಡ್ವಿ ಅಂದ್ರೆ ಉಳಿದ ಸಹಪಾಣಿಕರು ಅದರಿಂದನೇ ಬಂದು ತಮ್ಮ ಜೀವ ರಕ್ಷಣೆ ಮಾಡಿರಬಹುದು ಅಂತ ಹೇಳಿ ಎಣಿಸ್ಕೊಂಡಿದ್ವಿ. ನಮ್ಗೆ ನಾವು ಅಲ್ಲಿಂದ ಪಾರಾದ ಮೇಲೆ ನಮ್ಮನ್ನು ಹಾಸ್ಪಿಟಲ್ಗೆ ತಗೊಂಡು ಹೋದ್ರು. ಕೆಲವು ಗಂಟೆಗಳ ನಂತರ ನಮಗೆ ಗೊತ್ತಾಯ್ತು ಅದ್ರಲ್ಲಿ 150 ಜನ ಸಜೀವವಾಗಿ ಸತ್ತು ಹೋದ್ರು ಅಂತ ಹೇಳಿ. ಸುದರ್ಶನ್ ಸರ್, ನಾನು ನಿಮ್ಮನ್ನು ಕೇಳಲೇಬೇಕು ಈ ವಿಚಾರವನ್ನು. ಸರ್, ಆ ಸಂದರ್ಭದ ಒಂದು ವೇಗ ಮನುಷ್ಯನೊಬ್ಬನಿಗೆ ನಾನು ಇದರಿಂದ ಜಿಗಿಬೇಕು, ಯಾಕೆಂದರೆ ಒಂದು ಬೈಕಲ್ಲೋ ಕಾರಲ್ಲೋ ಟ್ರ್ಯಾಕ್ಟರ್ಲೋ ಲಾರಿಲೋ ಒಂದು ಸ್ಪೀಡಲ್ಲಿ ಹೋಗ್ತಿರ್ಬೇಕಾದ್ರೆ ಜಿಗಿಬೇಕು ಅಂದರೆ 1000 ಸಲ ಯೋಚನೆ ಮಾಡೋಂಗೆ ಆಗ್ಬಿಡುತ್ತೆ. ಇದು ಅಪಘಾತ ಆಗ್ತಿದೆ ಅಂದರೆ ಡ್ರೈವರೋ ಕ್ಲೀನರೋ ಎಕ್ಸ್ಪರ್ಟ್ ಇರೋರು ಕೆಲವ್ರದ್ದು ಇನ್ನೇನು ಹಳ್ಳಕ್ಕೆ ಬಿದ್ದೋಗ್ತಿದೆ ಲಾರಿ
ಆಕ್ಸಿಡೆಂಟ್ ಆಗೇ ಬಿಡುತ್ತೆ ಅಂದಾಗ ಜಿಗಿದು ಬದುಕಿರೋರ ಬಗ್ಗೆ ನಾನು ಕೇಳಿದ್ದೀನಿ ಸರ್. ಅಬ್ಬಬ್ಬಾ ಅಂದರೆ 60 ಕಿಲೋಮೀಟ್ರ 80 ಕಿಲೋಮೀಟರ್ ವೇಗದಲ್ಲಿ ಇರಬಹುದು. ಒಂದು ವಿಮಾನ ಲ್ಯಾಂಡ್ ಆಗಬೇಕಾದ್ರೆ ಆ ಟೈರ್ ಬಂದು ಬಡಿಯುತ್ತಲ್ಲ, ಹಿಂಬದಿಯ ವೀಲ್ಗಳು ಬಡಿಯುತ್ತಲ್ಲ, ಆಗ ಇದ್ದಿರಬಹುದಾದಂಥ ಸ್ಪೀಡು. ಅವ್ರು ಹೇಳ್ತಾರೆ ಅಕಸ್ಮಾತ್ ಮತ್ತೆ ಅವ್ನು ಟೇಕ್ ಆಫ್ ಮಾಡೋಕ್ಕೆ ಆ ಪೈಲಟ್ ಟ್ರೈ ಮಾಡ್ದ ಅಂತ. ಟ್ರೈ ಮಾಡಿದ್ರು ಅವತ್ತಿನ ಒಬ್ಬ ಪೈಲಟ್ ಅಂತ ಹೇಳಿ. ಬಟ್ ಯಾರ್ಯಾರು ಬದುಕೊಳ್ಳಿಲ್ಲ, 7 ಜನ ಬಿಟ್ಟರೆ ಯಾರೂ ಬದುಕಲಿಲ್ಲ ಸರ್. ಆ ಸಂದರ್ಭ ಹೇಗಿರುತ್ತೆ ಸರ್ ಅಂತ? ನೋಡಿ ಸರ್, ಆ ಸಂದರ್ಭದಲ್ಲಿ ಒಂದು ನಿಮಿಷ ಫರಕ್ ಒಂದೇ ನಿಮಿಷ, ನಾನು ಸುದರ್ಶನ್ ಸರ್ ಕೇಳಿಬಿಡ್ತೀನಿ. ಸುದರ್ಶನ್ ಸರ್, ನಾನು ನಿಮಗೆ ಕೇಳಿದ ಪ್ರಶ್ನೆ. ಈಗ ನೋಡಿ, ಮಂಗಳೂರು ಒಂದು ಟಿಪಿಕಲ್ ರನ್ವೇ. ಯಾಕಂದ್ರೆ 2 ಗುಡ್ಡಗಳನ್ನ ಸೇರಿಸಿಕೊಂಡು ಮಧ್ಯದಲ್ಲಿ ಒಂದಿಷ್ಟು ಕಾಂಕ್ರೀಟ್ ಎಲ್ಲ ಹಾಕ್ಬಿಟ್ಟು ಟೇಬಲ್ ಟಾಪ್ ಅಂತ ಏನ್ ಹೇಳ್ತೀವಲ್ಲ, ಆಕ್ಚುಲಿ ಈಗಿರೋ ರನ್ವೇ ಇಟ್ ಇಸ್ ಅ ಬಿಗ್ ಲಕ್ಸುರಿ ಫಾರ್ ಅಸ್, ಬಿಕಾಸ್ ಐ ಹ್ಯಾವ್ ಲ್ಯಾಂಡೆಡ್ ವೆನ್ ನೆಕ್ಸ್ಟ್ 0927 ಅಂತ ಹೇಳ, ಅದು ಬರೀ ಒಂದು ಗುಡ್ಡದ ಮೇಲೆ ಇತ್ತು. ಈಗಿನ ರನ್ವೇ 2 ಗುಡ್ಡಗಳನ್ನ ಸೇರಿಸಿ ಮಾಡಿರೋ ಒಂದು ರನ್ವೇ ವಿಚ್ ಇಸ್ ಲಕ್ಸುರಿ ಫಾರ್ ಅಸ್. ಸೊ ಈಗ ಏನಾಗುತ್ತೆ ಅಂದ್ರೆ ನೋಡಿ, ನಮ್ಮ ರೇಡಿಯೋ ಅಲ್ಟಿಮೀಟರ್ ಅಂತ ಹೇಳಿರ್ತಲ್ಲ, ಇಟ್ ವಿಲ್ ಶೋ ದಿ ಎಕ್ಸಾಕ್ಟ್ ಹೈಟ್ ಫ್ರಮ್ ದ ಗ್ರೌಂಡ್. ಮಂಗಳೂರಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಶೋಯಿಂಗ್ 400 feet ಬಿಲೋ, ಅಂದ್ರೆ ಸಡನ್ಲಿ ಇಟ್ ವಿಲ್ ಶೋ 0. ಅಂದ್ರೆ ಇದು ಒಂಥರ ಇಟ್ಸ್ ಅ ಪೈಲಟ್ಸ್ ನೈಟ್ಮೇರ್ ಟು ಲ್ಯಾಂಡ್ ಇನ್ ಮ್ಯಾಂಗ್ಳೂರ್ ಆಕ್ಚುಲಿ. ಸೊ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಮೋಸ್ಟ್ ಆಫ್ ದ ಟೈಮ್ ರನ್ವೇ 24 ಅಂದ್ರೆ ವೆಸ್ಟರ್ಲಿ ಹೆಡಿಂಗ್. ಕೆಲವು ಸರಿ ಟೇಲ್ ವಿಂಡ್ ಇರುತ್ತೆ. ಟೇಲ್ ವಿಂಡ್ ಅಂದ್ರೆ ಟೇಲ್ ವಿಂಡ್ ಇಸ್ ನಾಟ್ ಗುಡ್ ಫಾರ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್. ಈಗ ನೀವು ಕಾರ್ ಡ್ರೈವ್ ಮಾಡ್ತಾ ಇದ್ರೆ ನಿಮಗೆ ಹಿಂದ್ಗಡೆಯಿಂದ ಜೋರಾಗಿ ಗಾಳಿ ಬಡಿತಾ ಇದ್ರೆ ಯು ಗೋ ಫಾಸ್ಟರ್. But it is reverse in aviation. If you have tailwind, you are in trouble. That's why for Airbus, tailwind is 10 knots. That's all. You can't exceed. You will have to come from other. Headwind ಅಂದ್ರೆ ನಿಮ್ಮ ಮುಖದ ಮೇಲೆ ಬಡಿತಾ ಇರಬೇಕು ಗಾಳಿ, then you will get the ನೋಡಿ ವಿಂಗ್ಗಳ ಮೇಲೆ ಏನು ಏರ್ ಫ್ಲೋ ನಡೀತಾ ಇರುತ್ತಲ್ವಾ, so at some stage they airflow between over the wing and under the wing, there is a difference. That's how the aircraft takes off. But if there is a tailwind, this pressure difference between upper wing and the lower wing delays. That is when you start floating. When Mangalore lagito ade, it is a long float. They are supposed to touch down, but it didn't touch down. It long floated for a long time, and they never realized when they reached the edge of the runway and they fell down. So ಈ ಒಂದು ಏರೋಡೈನಮಿಕ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ಒಂದು ಸಿರ್ಕಾಡಿಯನ್ ಲೋ ಅಂತ ಇದೆ. ವಾಟ್ ಇಸ್ ಸಿರ್ಕಾಡಿಯನ್ ಲೋ? ಸಿರ್ಕಾಡಿಯನ್ ಲೋ ಇಸ್ ಬಿಟ್ವೀನ್ ಮಿಡ್ ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ 1:30 to 2:30 or 3 o'clock, ವೇರ್ ನೀವು ಈ KSRTC ಟಾಯ್ಲೆಟ್ ಪಕ್ಕಕ್ಕೆ ಕುತ್ಕೊಂಡಿದ್ರು ನಿಮ್ಗೆ ನಿದ್ದೆ ಬಂದ್ಬಿಡುತ್ತೆ. ದಟ್ ಈಸ್ ದ ಡಿಮಾಂಡ್ ಆಫ್ ಯುವರ್ ಫಿಸಿಕ್ಸ್. ಯುವರ್ ಬಾಡಿ ಡಿಮಾಂಡ್ಸ್ ಯು ಹ್ಯಾವ್ ಟು ರೆಸ್ಟ್ ಅಟ್ ದಿಸ್ ಪೀರಿಯಡ್ ಅಂತ ಹೇಳಿ. ಸೊ ಮೋಸ್ಟ್ ಆಫ್ ದ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇದು ಈ ಒಂದು ಸಿರ್ಕಾಡಿಯನ್ ಲೋ ಪೀರಿಯಡ್ ಅಲ್ಲಿ ಫ್ಲೈ ಮಾಡ್ತಾ ಇರೋದ್ರಿಂದ ವೆನ್ ದೇ ರಿಕವರ್ ಆರ್ ವೆನ್ ದೇ come out of that nap, they are allowed for a nap legally, but they have to take certain precautions. Co-pilot ಹೇಳ್ಬೇಕು, cabin crew ಹೇಳ್ಬೇಕು, I am going for a nap 30 minutes ಅಂತ ಹೇಳಿ. So ಇದೆಲ್ಲ ನಡೆದಾಗ when you recover your reflexes, then you should be ready to take corrective action. ಸೊ ಅದು ಬಹುಶಃ ಈ ಮಂಗಳೂರಿನ ಒಂದು ಅಪಘಾತದಲ್ಲಿ ಆಗಿರ್ಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ದ co-pilot was continuously telling the captain please go around ಅಂದ್ರೆ let's go for another approach and landing. But fine sir.